ಮೂರನೇವರು ಅದು ನಮ್ಗೆಲ್ರಿಗೂ ಹೆಮ್ಮೆ ತರಬೇಕಾದಂತ ವಿಚಾರ. ಇವತ್ತು 4 ಜನದ ಚಿತ್ರಗಳು ಹಾಕಿದರೆ, ಡೊಂಗಾಜಿ ಅವರು ಹಾಕಿದ್ದಾರೆ, ಸುಬ್ಬಯ್ಯ ಅವರು ಹಾಕಿದ್ದಾರೆ. ಇನ್ನಿಬ್ಬರನ್ನ ನಾವು ಪ್ರಮುಖವಾಗಿ ನೆನೆಸ್ಕೋಬೇಕಾದವರು ಅಂದ್ರೆ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು, ಮೊಟ್ಟ ಮೊದಲ ಸಾಹಿತಿ. ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದವರು ಕನ್ನಡದವರಲ್ಲ. ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ರಾಜಸ್ಥಾನದಿಂದ ಬಂದು ಇಲ್ಲಿ ಪಾತ್ರೆ ವ್ಯಾಪಾರ ಮಾಡ್ತಾ ಇದ್ದಂತ ಡೊಂಗಾಜಿ ಅವರು. ಅವರ ಕಚೇರಿ ಕಬಾಬಿ ಟಾಕೀಸ್ ಎದುರುಗಡೆ, ಸೊ ಅವ ಅಣ್ಣಮ್ಮ ದೇವಸ್ಥಾನದ ಪಕ್ಕ ಇತ್ತಂತೆ. ಅಲ್ಲಿ ಅವರು ಮೂಕಿ ಚಿತ್ರಗಳ ವಿತರಣೆ ಮಾಡ್ತಾ ಇದ್ರಂತೆ. ಮೂಕಿ ಚಿತ್ರಗಳ ವಿತರಣೆ ಮಾಡ್ತಾ ಇದ್ದಾಗ ಅವ್ರಿಗೆ ಅನ್ನಿಸ್ತಂತೆ, ಒಂದಿವ್ಸ ಯಾರೋ ಹೇಳದಂತೆ, ಬರೀ ಮೂಕಿ ಚಿತ್ರ ಮಾಡಿದಿರಿ, ನೀವ್ ಯಾಕೆ ಟಾಕಿ ಮಾಡಬಾರ್ದು ಅಂತ ಕೇಳಿದಾಗ ಹೊರನಾಡ ಕನ್ನಡಿಗ ಒಬ್ಬ ಕನ್ನಡದಲ್ಲಿ 40,000 ರೂಪಾಯಿಗಳನ್ನ ಹೂಡಿಕೆ ಮಾಡಿ ಸಿನಿಮಾ ಪ್ರಾರಂಭ ಮಾಡ್ತಾರೆ. 40,000 ಅನ್ನೋದು ಇವತ್ತಿಗೆ 4 ಕೋಟಿ. ಅಂದ್ರೆ ನಾವೇನ್ ಕೋಟಿ ನಂತರ ಮಾಡಿದ್ದಲ್ಲ, ಅವಾಗ್ಲೇ ಕೋಟಿ ಗಟ್ಟಲೆ ಸಿನಿಮಾ ವ್ಯಾಪಾರ ಮಾಡಿದ್ರು ಅಂತ ನೆನೆಸ್ಬೇಕು ವಿಚಾರ. ಅವಾಗ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳನ್ನ ಕರೆದು ಒಂದು ಕತೆ ಬರ್ಕೊಡಿ ಅಂತಾರೆ. ಅವರು ಮೊದಲು ಇದು ಚಿತ್ರಕಥೆಯನ್ನು ಬರೆದು ಆಮೇಲೆ ನಾಟಕ ಮಾಡ್ತಾರೆ.